ಐಟಿ ದಾಳಿ ವೇಳೆ ಸಿಕ್ಕ ಕೋಟಿ ಕೋಟಿ ಕಪ್ಪು ಹಣ ಚಿನ್ನಾಭರಣ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಐಟಿ ದಾಳಿ ವೇಳೆ ಸಿಕ್ಕ ಕೋಟಿ ಕೋಟಿ ಕಪ್ಪು ಹಣ ಚಿನ್ನಾಭರಣ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹೊಸ ಖ್ಯಾತೆ ತೆಗೆದಿದ್ದಾರೆ ಸಿಎಂ ಆಪ್ತರಾದ ಚಿಕ್ರಾಯಪ್ಪ ಮತ್ತು ಜಯಚಂದ್ರ. ಪೆಬಲ್ ಬ್ಲೇ ಫ್ಲಾಟ್ ನನ್ನ ಹೆಸರಲ್ಲಿ ಇಲ್ಲ, ಅಲ್ಲಿ ಸಿಕ್ಕಿರುವ ದುಡ್ಡು ನನ್ನದಲ್ಲ, ದುಡ್ಡು ಸಿಕ್ಕಿರುವ ಫ್ಲಾಟ್ ಇಬ್ರಾಹಿಂ ಅನ್ನೋರ್ದು, ಇನ್ನು ಅವ್ರನ್ನ ಕೇಳಿ ಎಂದು ಜಯಚಂದ್ರ ಅವರು ಖ್ಯಾತೆ ತೆಗೆದಿದ್ದಾರೆ. ಜೆಪಿ ನಗರದ ಗೆಸ್ಟ್ ಹೌಸ್ ಕೂಡ ನನ್ನದಲ್ಲ ಅಂತ ಚಿಕ್ರಾಯಪ್ಪ ಹೇಳಿದ್ದಾರೆ. ಜೆಪಿ ನಗರದ ಗೆಸ್ಟ್ ಹೌಸ್ ಕೋಲ್ಕತಾ ಮೂಲದ ಶೋಭಾ ಎಂಬುದು ಎಂದು ಚಿಕ್ರಾಯಪ್ಪ ಹೇಳಿದ್ದಾರೆ. ಅಲ್ಲಿ ಸಿಕ್ಕಿರುವ ನಗದು ಚಿನ್ನದ ಲೆಕ್ಕದ ಬಗ್ಗೆ ಶೋಭಾರನ್ನ ಕೇಳಿ ಅಂತ ಚಿಕ್ರಾಯಪ್ಪ ಹೇಳಿದ್ದಾರೆ. ಶೋಭಾ ಇಬ್ರಾಹಿಂ ಯಾರು, ಅವರ ಮಾಹಿತಿ ಕಲೆ ಹಾಕಲು ಈಗ ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಐಟಿ ಅಧಿಕಾರಿಗಳಿಗೆ ಹೊಸ ಕೆಲಸವನ್ನ ಈಗ ಚಿಕ್ರಾಯಪ್ಪ ಮತ್ತು ಜಯಚಂದ್ರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಪೆಬಲ್ ಬೇಲಿರುವ ಫ್ಲಾಟ್ ಅನ್ನು ಹಣ ಆಸ್ತಿ ಪತ್ರ ಬಚ್ಚಿಡಲು ಜಯಚಂದ್ರ ಬಳಸ್ತಿದ್ದರು. ಜೆಪಿ ನಗರದಲ್ಲಿ ಚಿಕ್ರಾಯಪ್ಪ ಮಾಲೀಕತ್ವದ ಗೆಸ್ಟ್ ಹೌಸ್ ಇದೆ ಅಂತ ಎನ್ನಲಾಗ್ತಿದೆ. ಇವರ ಸತ್ಕಾರ ಯಾರ್ಯಾರು ಪಡೆದಿದ್ದಾರೆ, ಯಾರು ಬಂದು ಹೋಗಿದ್ದಾರೆ ಎಂದು ಪರಿಶೀಲನೆ ನಡೆಸಲಾಗ್ತಿದೆ. ಪೆಬಲ್ ಬೇ ಅತಿಥಿ ಪುಸ್ತಕ, ಸಿಸಿಟಿವಿ ದೃಶ್ಯ ವಶಪಡಿಸಿಕೊಂಡು ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಈಗ ಐಟಿ ಅಧಿಕಾರಿಗಳ ತನಿಖೆ ತೀವ್ರಗೊಂಡಿದೆ. ಈಗ ಒಂದ್ ಕಡೆ ಇವಾಗ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಏನದು, ಚಿಕ್ರಾಯಪ್ಪ ಮತ್ತು ಜಯಚಂದ್ರ ಅವ್ರು ಹೇಳ್ತಿದಾರ ಫ್ಲಾಟ್ ನಮ್ಮದಲ್ಲ, ಇದು ನಮ್ಮದಲ್ಲ, ಅದು ಅವ್ರದ್ದು ಇದು ಏನಿದ್ದು ಇದೆಲ್ಲ ಕನ್ಫ್ಯೂಷನ್ಸ್? ಖಂಡಿತವಾಗಿಯೂ ದಿವ್ಯಾ, ಏನಂದ್ರೆ ಬೀಸೋ ದೊಣ್ಣೆಯನ್ನ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅನ್ನೋ ರೀತಿಯಲ್ಲಿ ಇವರು ಬೀಸೋ ದೊಣ್ಣೆಯಿಂದ ಐಟಿ ಅಧಿಕಾರಿಗಳು ನಿರಂತರವಾಗಿ ಅಂದ್ರೆ 48 ಗಂಟೆಗಳ ಕಾಲ ನಿರಂತರವಾಗಿ ದೊಣ್ಣೆಯನ್ನ ಬೀಸ್ತಾನೆ ಇದ್ರು. ಅದರಿಂದ ತಪ್ಪಿಸ್ಕೊಳ್ಳೋಕೆ ಯತ್ನವನ್ನ ಮಾಡ್ತಿದ್ದಂತ ಜಯಚಂದ್ರ ಮತ್ತು ಚಿಕ್ರಾಯಪ್ಪ ಈಗ ಹೊಸ ಖ್ಯಾತಿಯನ್ನ ತೆಗೆದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಅವರ ಖ್ಯಾತಿ ಏನಂದ್ರೆ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಂತ ಜಯಚಂದ್ರ ಅವರ ಹೆಂಡತಿ ಹೆಸರಿನಲ್ಲಿ, ಭಾರತಿ ಜಯಚಂದ್ರ ಅವರ ಹೆಸರಿನಲ್ಲಿ ಅಪಾರ್ಟ್ಮೆಂಟ್ ನಲ್ಲಿರೋ ಒಂದು ಫ್ಲಾಟ್ ಇದೆ ಅಂತ ಹೇಳಲಾಗ್ತಿತ್ತು. ಅದರ ಕೋರ್ಟ್ ನ ಮೌಲ್ಯ 2 ಕೋಟಿ ರೂಪಾಯಿ ಅಂತನೂ ಸಹ ಹೇಳಲಾಗ್ತಿತ್ತು. ಅಲ್ಲಿ ಸಾಕಷ್ಟು ಹಣ ಸಿಕ್ಕಿದೆ, ಅದನ್ನ ಏನು ವಶಪಡಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಐಟಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ರು. ಆದ್ರೆ ಈಗ ಅದಕ್ಕೆ ಉಲ್ಟವಾಗಿ ಈಗ ಜಯಚಂದ್ರ ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು ಐಟಿ ಅಧಿಕಾರಿಗಳಿಗೆ. ಅಂದ್ರೆ ಇದು ನಾನು ಇರುವಂತ ಫ್ಲಾಟ್ ಅಲ್ಲ, ಇಬ್ರಾಹಿಂ ಅನ್ನೋರ ಹೆಸರಿನಲ್ಲಿ ಈ ಫ್ಲಾಟ್ ಇರುವಂತದ್ದು, ಇದಕ್ಕೂ ಮತ್ತು ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಮತ್ತು ನನ್ನ ಹೆಂಡತಿ ಭಾರತಿ ಅವ್ರಿಗೂ ಸಹ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ಐಟಿ ಅಧಿಕಾರಿಗಳಿಗೆ ಒಂದು ಹೊಸ ತಲೆನೋವನ್ನ ಸೃಷ್ಟಿ ಮಾಡಿರುವಂತ. ಅದನ್ನು ಹೊರತುಪಡಿಸಿದ್ರೆ ಚಿಕ್ರಾಯಪ್ಪ ಅವರ ವಿಚಾರಕ್ಕೆ ಬರೋದಾದ್ರೆ ಜೆಪಿ ನಗರದ ಒಂದು ಗೆಸ್ಟ್ ಹೌಸ್ ಏನಿತ್ತು, ಜೆಪಿ ನಗರದ ಗೆಸ್ಟ್ ಹೌಸ್ ನಲ್ಲಿ ಸಾಕಷ್ಟು ಹಣವನ್ನ ಬಚ್ಚಿಟ್ಟಿದ್ರು. ಜೊತೆಗೆ ಅಲ್ಲಿ ಇವರ ಅವ್ಯವಹಾರಗಳಿಗೆ ಡೀಲ್ ಎಲ್ಲ ಆ ಗೆಸ್ಟ್ ಹೌಸ್ ನಲ್ಲಿ ನಡೀತಾ ಇತ್ತು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇತ್ತು. ಮಾಹಿತಿಯನ್ನು ಆಧರಿಸಿ ಐಟಿ ಅಧಿಕಾರಿಗಳು ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿದಾಗ ಚಿಕ್ರಾಯಪ್ಪ ಇನ್ನೊಂದು ಸ್ಪಷ್ಟನೆಯನ್ನ ನೀಡಿರುವಂತದ್ದು, ಶೋಭಾ ಅನ್ನೋರ್ದು ಅಂದ್ರೆ ಕೋಲ್ಕತ್ತಾ ಮೂಲದ ಶೋಭಾ ಅನ್ನೋರ ಹೆಸರಿನಲ್ಲಿ ಆ ಗೆಸ್ಟ್ ಹೌಸ್ ಇದೆ, ಇದಕ್ಕೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅದನ್ನ ಶೋಭಾ ಮತ್ತು ಇಬ್ರಾಹಿಂಗೆ ಕೇಳ್ಕೊಳ್ಳಿ ಅಂತೇಳಿ ಜಯಚಂದ್ರ ಮತ್ತು ಚಿಕ್ರಾಯಪ್ಪ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋ ಯತ್ನವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಐಟಿಯ ಗದಾಪ್ರಹಾರ ಏನಿದೆ ಅದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಪೆಟ್ಟನ್ನ ಕೊಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕೊಂಚಿಷ್ಟಾದ್ರೂ ರಿಲೀಫ್ ಅನ್ನು ಪಡೆದುಕೊಳ್ಳೋದಕ್ಕೆ ಈ ಹೊಸ ಖ್ಯಾತಿಯನ್ನ ತೆಗಿತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ದಿವ್ಯಾ. ಓಕೆ, ಈಗ ಶೋಭಾ ಇಬ್ರಾಹಿಂ ಯಾರು?
ಅಂದ್ರೆ ಈಗಿನ ಮಾಹಿತಿ ಪ್ರಕಾರ ಇಬ್ರಾಹಿಂ ಅನ್ನೋರು ನಜೀರ್ನ ಕ್ಲೋಸ್ ಫ್ರೆಂಡ್. ಅಂದ್ರೆ ನಜೀರ್ ಅವ್ರು ಏನಿದ್ರು ಅವರ ಮನೆಯ ಮೇಲೂ ಸಹ ನಿನ್ನೆ ಐಟಿ ದಾಳಿ ನಡೆದಿತ್ತು. ಅಂದ್ರೆ ಅವ್ರ ಮನೆಯಲ್ಲೂ ಸಹ 48 ಗಂಟೆಗಳ ಕಾಲ ನಿರಂತರವಾಗಿ ದಾಳಿ ನಡೆದಿತ್ತು. ಅಂದ್ರೆ ಚಿಕ್ಕರಾಯಪ್ಪ, ಜಯಚಂದ್ರ ಇವರೆಲ್ಲ ಏನಿದ್ದಾರೆ ಅವರ ಆಪ್ತರು, ಜೊತೆಗೆ ನಜೀರ್ ಅವರ ಬ್ಯಾಕ್ ಗ್ರೌಂಡ್ ಗೊತ್ತು ನಿಮ್ಗೆ. ಈಗಾಗಲೇ ನಜೀರ್ ಅವರು ಮಹಾದೇವರಪ್ಪ ಅವರ ಒಂದೊಂದು ಸ್ಟೇಜ್ ಕಾರ್ಯಕ್ರಮಗಳೇನಿತ್ತು ಆ ಸ್ಟೇಜ್ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಂತವ್ರು, ಗುತ್ತಿಗೆದಾರರಾಗಿದ್ದವರು, ಲೋಕೋಪಯೋಗಿ ಕೆಲಸಗಳೇನಿರ್ತವೆ ಅದನ್ನೆಲ್ಲ ಸಹ ಕೂಲ್ ಆಗಿ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿ ಸಾಕಷ್ಟು ದುಡ್ಡನ್ನ ಪಡೆದುಕೊಂಡಂತವ್ರು. ಅವರ ಜೊತೆಯಲ್ಲಿ ಇದ್ದಂತವ್ರು ಇಬ್ರಾಹಿಂ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಇವರ ಜೊತೆಯಲ್ಲಿ ಇದ್ದಂತವ್ರೆ, ಇಬ್ರಾಹಿಂ ಅನ್ನೋ ಏನೋ ಬೇರೆ ಯಾವ್ದೋ ಮೂರನೇ ವ್ಯಕ್ತಿ ಅಲ್ಲ, ಅವರು ಸಹ ಇವ್ರದೇ ಒಂದು ಗುಂಪಿನ ಒಂದು ಕ್ಯಾಂಡಿಡೇಟ್ ಅಷ್ಟೇ, ಅಂದ್ರೆ ಅಭ್ಯರ್ಥಿ ಅಷ್ಟೇ. ಈ ಡೀಲ್ ನಲ್ಲಿ ಅವರು ಸಹ ಇದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇದೆ. ಅಂದ್ರೆ ನೆಕ್ಸ್ಟ್ ಇಬ್ರಾಹಿಂ ಅವ್ರನ್ನು ಸಹ ಐಟಿ ಅಧಿಕಾರಿಗಳು ಟ್ರ್ಯಾಕ್ ಮಾಡ್ತಾರೆ. ಟ್ರ್ಯಾಕ್ ಮಾಡಿದ ನಂತರ ಅವರ ಬಳಿ ಏನು ಮಾಹಿತಿ ಇದೆ, ಜೊತೆಗೆ ಅವ್ರ ಮನೆಯಲ್ಲಿ ಅವರ ಹೆಸರಲ್ಲಿ ಫ್ಲಾಟ್ ಇದೆ ಅಂತೇನೋ ಜಯಚಂದ್ರ ಅವರು ಈಗ ಒಂದು ಹೊಸ ಖ್ಯಾತೆ ತೆಗೆದಿದ್ದಾರೆ. ಅದ್ರ ಬಗ್ಗೆ ಸಹ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಇನ್ನ ಅದನ್ನ ಹೊರತುಪಡಿಸಿದ್ರೆ ಕೋಲ್ಕತ್ತಾದ ಶೋಭಾ, ಅಂದ್ರೆ ಚಿಕ್ಕರಾಯಪ್ಪ ಅವ್ರು ಹೇಳ್ತಾರಂತ ಹೊಸ ಇದು ಕತೆ. ಇದು ಚಿಕ್ಕರಾಯಪ್ಪ ಅವ್ರು ಹೇಳಿರುವಂತ ಪ್ರಕಾರ ಶೋಭಾ ಅವ್ರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಸ್ವಲ್ಪ ಸ್ಪಷ್ಟನೆ ಸಿಗ್ತಾ ಇಲ್ಲ. ಅಂದ್ರೆ ಅವರ ಹೆಸರಿನಲ್ಲಿ, ಅಂದ್ರೆ ಅವರ ಯಾರು ಫ್ರೆಂಡ್ ಆಗಿರ್ಬೋದು, ಜೊತೆಗೆ ಅವರ ಮಾಹಿತಿದಾರರಾಗಿರ್ಬೋದು, ಅವರ ಹೆಸರಿನಲ್ಲಿ ಇದನ್ನ ಬೇನಾಮೆ ಆಸ್ತಿಯಾಗಿ ಏನಾದ್ರು ಖರೀದಿ ಮಾಡಿದ್ರ ಅನ್ನೋದ್ ಬಗ್ಗೆನೂ ಸಹ ಐಟಿ ಅಧಿಕಾರಿಗಳು ಇನ್ನ ಸ್ವಲ್ಪ ತನಿಖೆಯನ್ನ ಮುಂದುವರಿಸಿದ ಬಳಿಕ ಸ್ಪಷ್ಟನೆ ಸಿಕ್ಕುವ ಸಾಧ್ಯತೆಗಳಿದಾವೆ. ದಿವ್ಯಾ, ಜೊತೆಗೆ ಈಗಾಗಲೇ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ, ಯಾರು ಇವ್ರ ಮನೆಗೆ ಬರ್ತಾ ಇದ್ರು, ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ. ಜೊತೆಗೆ ಆ ಗೆಸ್ಟ್ ಪುಸ್ತಕ ಏನಿರುತ್ತೆ ಸೆಕ್ಯೂರಿಟಿ ಹತ್ರ, ಅದು ಕೂಡ ಅವರು ಅದನ್ನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಇವೆಲ್ಲ ಇದ್ರಲ್ಲಿ ಏನಾದ್ರೂ ಅವ್ರಿಗೇನಾದ್ರೂ ತನಿಖೆ ವೇಳೆ ಏನಾದ್ರೂ ಮಾಹಿತಿ ಗೊತ್ತಾಗಿದ್ಯಾ, ಯಾರೆಲ್ಲ ಬರ್ತಾ ಇದ್ರು ಇವ್ರ ಮನೆಗೆ, ಯಾರೆಲ್ಲ ಇವ್ರಿಗೆ ತುಂಬಾ ಕ್ಲೋಸ್ ಆಗಿದ್ದಾರೆ ಅಂತ? ದಿವ್ಯಾ, ಖಂಡಿತವಾಗಿಯೂ ಇವರು ಯಾವಾಗ ಚಾಪೆ ಕೆಳಗೆ ನುಗ್ಗಕ್ಕೆ ಹೋದ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಸಹ ಅಷ್ಟೇ ರೀತಿ ರಂಗೋಲಿ ಕೆಳಗೆ ನುಗ್ಗೋ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಮನೆ ಒಳಗಡೆ ಯಾರ್ಯಾರು ಬರ್ತಾ ಇದ್ರು ಅನ್ನೋದಕ್ಕೆ, ಜೊತೆಗೆ ಲಾಗ್ ಬುಕ್ ಏನಿರುತ್ತೆ ಲಾಗ್ ಬುಕ್ ಅನ್ನು ಸಹ ಕಂಟಿನ್ಯೂಸ್ ಆಗಿ ಚೆಕ್ ಮಾಡೇ ಮಾಡಿರ್ತಾರೆ. ಯಾಕೆಂದ್ರೆ ಇವರು ಜಯಚಂದ್ರ ಇದೇನೋ ಮೊದಲೇ ಪ್ರಕರಣ ಏನಲ್ಲ. ಯಾಕೆಂದ್ರೆ ಎಲ್ಲೋ ಬೇರೆ ಕಡೆ ಆಸ್ತಿ ಸಿಕ್ಕಿರುತ್ತೆ, ಅದನ್ನ ಇವ್ರದ್ದು ಅಂತ ಹೇಳಿ ಐಟಿ ರೈಡ್ ಮಾಡಿದ ಸಂದರ್ಭದಲ್ಲಿ ಇದು ನಂದಲ್ಲ ಬೇರೆಯವ್ರದ್ದು ಅಂತ ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂತ ಸಾಕಷ್ಟು ಜನ ಅಧಿಕಾರಿಗಳನ್ನ ನೋಡಿದರೆ, ಸಾಕಷ್ಟು ತೆರಿಗೆ ವಂಚಕರನ್ನ ಐಟಿ ಅಧಿಕಾರಿಗಳು ನೋಡಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾಹಿತಿ ಇದೆ. ಇದಕ್ಕೆ ಯಾವ ರೀತಿ ಕ್ವಶನ್ ಮಾರ್ಕ್ಗೆ ಉತ್ತರವನ್ನ ನೀಡಬೇಕು ಅದನ್ನ ಐಟಿ ಅಧಿಕಾರಿಗಳು ಸ್ಪಷ್ಟವಾಗಿ ಉತ್ತರವನ್ನ ನೀಡ್ತಾರೆ. ಅದಕ್ಕೋಸ್ಕರ ಸಿಸಿಟಿವಿ ಮತ್ತು ಲಾಗ್ ಬುಕ್ ಅನ್ನ ಈಗಾಗಲೇ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅದೇನಾದ್ರೂ ಉಲ್ಟಾ ಏನಾದ್ರು ಹೊಡೆದ್ರೆ ಜಯಚಂದ್ರ ಅವ್ರಿಗೆ ದೊಡ್ಡ ಪೆಟ್ಟು ಸಿಕ್ಕುತ್ತೆ. ಜೊತೆಗೆ ಚಿಕ್ಕರಾಯಪ್ಪ ಅವ್ರಿಗೂ ಸಹ ಏನು ಸಣ್ಣ ಪೆಟ್ಟನ್ ಸಿಕ್ಕಲ್ಲ. ಅವರು ಸಹ ಏನು ಸುಳ್ಳಿನ ಮಾಹಿತಿಯನ್ನು, ಅಂದ್ರೆ ಈಗಾಗಲೇ ತೆರಿಗೆ ವಂಚನೆ ಮಾಡಿದ್ದಾರೆ ಅನ್ನೋದು ಅಂತೂ ಸ್ಪಷ್ಟನೆ ಆಗ್ತದೆ. ಆದ್ರೆ ಸುಳ್ಳು ಮಾಹಿತಿಯನ್ನ ನೀಡಿ ತನಿಖೆಯ ದಿಕ್ಕನ್ನ ತಪ್ಪಿಸಿದ್ರು. ಜೊತೆಗೆ ಆ ದಿಕ್ಕಿನ ಅಂದ್ರೆ ಆ ತನಿಖೆ ದೂರ ಹೋಗೋದಕ್ಕೆ ಕಾಲಹರಣ ಮಾಡಿದ್ರು ಅಂತ ಹೇಳಿ ಇನ್ನಷ್ಟು ದೊಡ್ಡ ಗದಾ ಪ್ರಹಾರ ಅವ್ರ ಮೇಲೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ದಿವ್ಯಾ, ಎಸ್ ಮುರಳಿ, ಜಯಚಂದ್ರ, ಚಿಕ್ಕರಾಯಪ್ಪ ತುಂಬಾ ದೊಡ್ಡವರು. ಅವ್ರ ಜೊತೆ ಏನ್ ಯಾರ್ಯಾರು ಆಪ್ತರಿರ್ತಾರೋ, ಅವ್ರ ಸಹವಾಸ ಮಾಡಿದ್ರೋ ಅವ್ರಿಗೂ ಮುಂದೆ ಕಂಟಕ ಕಾದಿದೆ ಅಂತ ಹೇಳ್ಬಹುದಲ್ವಾ? ದಿವ್ಯಾ, ಯಾಕೆಂದ್ರೆ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ತು ಅಂತ ನಾವು ಸಾಕಷ್ಟು ಸರಿ ನೋಡಿರ್ತೀವಿ. ಆದ್ರೆ ಅವರ ಬಂಟ್ರು ಏನಿರ್ತಾರೆ, ಆ ಬಂಟ್ರು ಸಹ ಏನಾರ ಶ್ರೀಮಂತರ ಆಗ್ತಾ ಇರ್ತಾರೆ. ಗುತ್ತಿಗೆದಾರರು ಸಾಕಷ್ಟು ಹಣವನ್ನು ಪಡ್ಕೊಳ್ತಾ ಇರ್ತಾರೆ. ಹಣವನ್ನು ಪಡ್ಕೊಂಡು ಇವ್ರು ಮಾಡ್ಬೇಕಾಗಿದ್ದಂತ ಡೀಲ್ಗಳನ್ನ ಅವರ ಮೂಲಕವನ್ನ ಮಾಡಿಸ್ತಾ ಇರುವಂತದ್ದು. ಅಂದ್ರೆ ಈಗ ಇವರು ಸರ್ಕಾರಿ ಕೆಲಸದಲ್ಲಿ ಇರ್ತಾರೆ, ಅವರು ಡೀಲ್ ಅನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ತನಿಖಾ ತಂಡಗಳಿಂದ ಬೇರೆ ಬೇರೆ ತನಿಖಾ ತಂಡಗಳಿದಾವೆ, ಅಲ್ಲಿ ಏನಾದ್ರು ರೆಡ್ ಹ್ಯಾಂಡ್ ಆಗಿ ಸಿಗ್ಬೀಳ್ತೀವ ಅಂತ ಹೇಳಿ ಗುತ್ತಿಗೆದಾರರನ್ನ ಬಿಟ್ಟು ಡೀಲ್ ಅನ್ನ ಮಾಡಿಸ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಕೆಲವೊಂದು ಬೇನಾಮಿ ಆಸ್ತಿಗಳೇನಿರ್ತವೆ, ಬೇನಾಮಿ ಆಸ್ತಿಗಳನ್ನ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡುವಂತದ್ದು, ಅವ್ರ ಹೆಸರಲ್ಲಿ ಅವರ ಸಂಬಂಧಿಕರ ಹೆಸರಲ್ಲಿ ಖರೀದಿ ಮಾಡುವಂತದ್ದು ಇದೇನು ಹೊಸ್ತೇನಲ್ಲ ಅಧಿಕಾರಿಗಳಿಗೆ. ಇಂಥ ತೆರಿಗೆ ವಂಚಕರಿಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಗೊತ್ತಿರುವಂತದ್ದು. ಅಂದ್ರೆ ಅವರು ಸಹ ಈಗ ತನಿಖೆಗೆ ಒಳಪಡ್ತಾರೆ. ಅವರ ಮೇಲೆ ಯಾವ ರೀತಿ ಅಧಿಕಾರಿಗಳು ಅಂದ್ರೆ ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕಷ್ಟು ಜನ 5-6 ಜನನ್ನ ಈಗಾಗಲೇ ರೌಂಡ್ ಅಪ್ ಮಾಡಿರುವಂತದ್ದು. ಆ ರೌಂಡ್ ಅಪ್ ಮಾಡಿರೋರ್ ಎಲ್ಲರ ಬಗ್ಗೆನೂ ಸಹ ಸ್ಪಷ್ಟವಾಗಿ ಮಾಹಿತಿಯನ್ನ ಕಲೆ ಹಾಕಿ ಅದಕ್ಕೆ ತಕ್ಕ ಉತ್ತರವನ್ನ ಐಟಿ ಅಧಿಕಾರಿಗಳು ನೀಡೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ದಿವ್ಯಾ, ಓಕೆ, ಈಗ ಐಟಿ ಅಧಿಕಾರಿಗಳು ಅವ್ರ ಮನೇಲೇ ಇದಾರ, ತನಿಖೆನ ನಡೆಸ್ತಾ ಇದಾರ, ಏನು ಮುರಳಿ? ದಿವ್ಯಾ, ಈಗಾಗಲೇ ಬೆಳಗಿನ ಜಾವ 3:30ಕ್ಕೆ ಐಟಿ ಅಧಿಕಾರಿಗಳ ತನಿಖೆ ಮುಗ್ದೋಗಿರೋಂಥದ್ದು. ಮುಗಿದ ಬಳಿಕ ಅಂದ್ರೆ ತನಿಖೆ ಅಂದ್ರೆ ಇಲ್ಲಿ ಮನೆ ಒಳಗಡೆ ನಡೆಯುವಂತ ಸರ್ಚ್ ಏನಿದೆ, ಸರ್ಚ್ ಪೂರ್ತಿಯಾಗಿದೆ. ಜೊತೆಗೆ ಅಲ್ಲಿ ಪ್ರಮುಖ ದಾಖಲೆಗಳೇನಿರ್ತವೆ ಆ ದಾಖಲೆಗಳನ್ನೆಲ್ಲ ಈಗಾಗಲೇ ಕ್ರೋಢೀಕರಿಸಿರುವಂತದ್ದು. ಜೊತೆಗೆ ಹಣ ಇರ್ಬೋದು ಅದನ್ನೆಲ್ಲ ತೆಗೆದುಕೊಂಡೋಗಿದ್ದಾರೆ. ತೆಗೆದುಕೊಂಡೋಗಿ ಇವರ ಆದಾಯ ಮೂಲ ಏನಿತ್ತು ಮತ್ತು ಪ್ರತಿ ವರ್ಷದ ವಾರ್ಷಿಕ ಆದಾಯ ಏನಿದೆ ಅದ್ರ ಬಗ್ಗೆ ಮತ್ತು ಇವ್ರಿಗೆ ಬೇರೆ ಬೇರೆ ಆದಾಯ ಮೂಲಗಳೇನಿದ್ವು, ಈಗ ಸಾಮಾನ್ಯವಾಗಿ ಒಂದು ಜಮೀನಿನ ಮೂಲಕ ಅವ್ರಿಗೆ ಎಷ್ಟು ಹಣ ಬರ್ಲಿಕ್ಕೆ ಸಾಧ್ಯ, ಆ ಹಣ ಅಂದ್ರೆ
ಆ ಜಮೀನನ್ನ ಖರೀದಿ ಮಾಡ್ಲಿಕ್ಕೆ ಇವ್ರ ಕಡೆಯಿಂದ ಸಾಧ್ಯನಾ, ಅದನ್ನೆಲ್ಲ ಸಹ ಸಂಪೂರ್ಣವಾಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಅವರೇ IT ಅಧಿಕಾರಿಗಳೇ ಸ್ಪಷ್ಟಪಡಿಸ್ತಾ ಇರೋ ರೀತಿ 152 ಕೋಟಿಗೂ ಹೆಚ್ಚು ಅಧಿಕ ಮೌಲ್ಯದ ಆಸ್ತಿ ಪಾಸ್ತಿಗಳು ಸಿಕ್ಕಿದಾವೆ. ಜೊತೆಗೆ ಐಷಾರಾಮಿ ಕಾರ್ಗಳು 20 ಕೋಟಿಗೂ ಹೆಚ್ಚು ಐಷಾರಾಮಿ ಕಾರ್ಗಳು ಸಿಕ್ಕಿದಾವೆ ಅನ್ನೋದ್ರ ಬಗ್ಗೆನೂ ಸಹ ಅವರು ಸ್ಪಷ್ಟಪಡಿಸಿದ್ದಾರೆ. ಇದನ್ನೆಲ್ಲಾನು ಸಹ ಅಳೆದು ತೂಗಿ IT ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ತನಿಖೆಯನ್ನು ಚುರುಕುಗೊಳಿಸ್ತಾರೆ. ಜೊತೆಗೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂತೇಳಿ ಜಯಚಂದ್ರ ಅವ್ರಿಗೂ ಮತ್ತು ಚಿಕ್ಕರಾಯಪ್ಪ ಮತ್ತು ಅವರ ಸಂಗಡಿಗರು ಅಂತೇಳಿ ಒಂದು 5-6 ಜನ ಏನಿದ್ರು ಅವ್ರಿಗೂ ಸಹ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇವತ್ತು ಇಲ್ಲ ನಾಳೆ ಒಳಗಡೆ ಅವರು ಅದಕ್ಕೆ ಸ್ಪಷ್ಟನೆಯನ್ನು ಕೊಡೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ದಿವ್ಯಾ. ಓಕೆ, ಧನ್ಯವಾದಗಳು ಮುರಳಿ ತಮ್ಮ ಮಾಹಿತಿಗಾಗಿ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ IT ಕೆಂಗಣ್ಣು ಬೀರಿದೆ.